Uh, Hello, hi everyone. This is Sami here from Agronomy Solutions. Yesterday there was a different beautiful story. Today there's a different beautiful story regarding the youngsters who are very much interested in agriculture, which is actually motivating us a lot. We being Agronomy Solution team, we are working as a team regarding distribution of seeds to the deserving people, to the interested people. But we are getting lot of calls from all the investors like this. They are so passionate and interested. This is one of the interesting story is ಇಲ್ಲಿ ನಿಮ್ಮೂರು ನಾವು ಮೈಸೂರು ನಿಯರ್ ಕೆ ಆರ್ ನಗರ ಅಂತೇಳಿ ಮೈಸೂರು ಕೆ ಆರ್ ನಗರದಿಂದ ಬಂದಿದ್ದಾರೆ ಎಲ್ಲ ಅವರು ಕ್ಲಾಸ್ಮೇಟ್ಸು ಎಲ್ಲ ಏನು ಐ ಟಿ ಐ ಮಾಡಿರೋದಾ ಐ ಟಿ ಐ ಮಾಡಿರೋದು ಐ ಟಿ ಐ ಮಾಡಿಕೊಂಡು ಆಸ್ ಐ ಹವ್ ಟೋಲ್ಡ್ ಯು ವಿ ಶುಡ್ ಹ್ಯಾವ್ ವರ್ಟಿಕಲ್ಸ್. ಇವರು ಬೇರೆ ಅಗ್ರಿಕಲ್ಚರ್ ಜೊತೆ ಬೇರೆ ವೃತ್ತಿ ಮಾಡಿಕೊಂಡು ಅಗ್ರಿಕಲ್ಚರ್ ಬಗ್ಗೆ ಅಷ್ಟೇ ಕಾಳಜಿ ಇಟ್ಕೊಂಡು ಈ ಆಲ್ ಯಂಗಸ್ಟರ್ಸ್ ಹ್ಯಾವ್ ಕಮ್ ಟು ಕಲೆಕ್ಟ್ ದ ಅರ್ಕನೆಟ್ ಸೀಡ್ಸ್. ಸೊ ಈಗ ನಿಮಗೆ ಹೆಂಗೆ ಮಾಹಿತಿ ಗೊತ್ತಾಯಿತು, ಈಗ ನಿಮ್ಮ ಪ್ರೊಫೆಷನ್ ಏನು, ನಿಮ್ಮ ಊರು ಯಾವುದು, ನಿಮ್ಮ ಮೂಲತಃ ಯಾವುದು? 3 ಜನ ಒಟ್ಟಿಗೆ ಐ ಟಿ ಐ ಮಾಡಿದ್ದಾ? 16-17 ಒಂದೇ ಬ್ಯಾಚಲ್ಲೆಲ್ಲ ಓದಿದ್ದು. ಓಕೆ. ಮತ್ತು ಎಲ್ಲ ಕೆಲಸ ಇವರು ಎಲೆಕ್ಟ್ರಿಕ್ ಕೆಲಸನೇ ಮಾಡ್ತಾ ಹೋದ, ಮನೆಯವರಿಗೆ ಮಾಡ್ಕೊಂಡು ನಮ್ಮದು ಫ್ಲವರ್ ಡೆಕೋರೇಷನ್ ಅಂಗಡಿ ಇದೆ, ತಂದೆಯವ್ರು ಮಾಡ್ತಾಯಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹತ್ರ ಬರ್ಬೇಕು, ಕೇಳಿಸಲ್ಲ ಹೇಳೋದ ಮೇಲೆ. ಫ್ಲವರ್ ಡೆಕೋರೇಷನ್, ಫ್ಲವರ್ ಅಗ್ರಿಕಲ್ಚರ್ ಜೊತೆ ಅಗ್ರಿಕಲ್ಚರ್ ಜೊತೆ. ಓಕೆ. ನಾನು ಒಂದು 1.5 ಇಯರಿಂದ ನಾನು ಕಾರ್ತಿಕಣ್ಣನ ಫಾಲೋ ಮಾಡ್ತಾ ಇದ್ದೆ. ಕಾರ್ತಿಕ್ ಪಿ ಜಿ ಕಾರ್ತಿಕಣ್ಣನ ಅಲ್ಲಿಂದ ನಾನು ನಿಮ್ಮ ಪೇಜ್ ನೋಡಿ ನಿಮ್ಮ ಫಾಲೋ ಮಾಡಿ. ಓಕೆ. ನೀವು ನನಗಂತೂ ಕಾಲ್ ಮಾಡಿಲ್ಲ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ, ಅಪ್ಡೇಟ್ ಮಾಡ್ತಾ ಅವ್ರಿಗೆ ಕಾಲ್ ಮಾಡ್ತಾ ಇದ್ರ? ಇಲ್ಲ, ಫಸ್ಟ್ ನಾನು ನಿಮ್ಗೆ ಕಾಲ್ ಮಾಡಿದ್ದೆ ನಂಬರ್ ತೊಗೊಂಡು. ಓಕೆ. ಅಪ್ಡೇಟ್ ಮಾಡ್ತೀನಿ ಅದು ಸೀಟ್ಸ್ ಟೈಮಲ್ಲಿ, ಆಗ ಬುಕ್ಕಿಂಗ್ ಮಾಡ್ಕೊಡಿ ಅಂತ ನೀವು ಹೇಳಿದ್ರಿ. ಓಕೆ ಓಕೆ. 1 ಮಂತ್ ಬ್ಯಾಕ್ ಏನೋ ಹೇಳಿದ್ರಿ. ಓಕೆ. ಅದನ್ನು ಮೊನ್ನೆ ಅದು ಅಪ್ಡೇಟ್ ಆಗಿದ್ದು ನೋಡಿ ಕಾಲ್ ಮಾಡಿ ಅವ್ರಿಗೆ ಮಂಡೇ ಬರ್ತೀನಿ ಅಂತ ಹೇಳಿ ಓಕೆ ಒಂದು ಸೀಟ್ಸ್ ತಗೋತೀನಿ. ತೋಟ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಕಲಿಯೋಂಥದ್ದು ತುಂಬ ಇದೆ ಇಲ್ಲಿ. ಏನಾದ್ರು ಬೇಕು ಅಂದಾಗ ನಾನು ನಿಮ್ಮ ಹತ್ರ ಕಾಲ್ ಮಾಡಿ, ಕಾಲ್ ಮಾಡಿ, ಎನಿ ಟೈಮ್ ಕಾಲ್ ಮಾಡಿ. ನಾವು ಅದರಲ್ಲೇ ಇರೋದು, ಶೇರಿಂಗ್ ಇಸ್ ಕೇರಿಂಗ್. ನಮ್ಮ ಇಂಟೆನ್ಷನ್ ಏನು ಅಂದರೆ, ವಾಟ್ ಐ ಹ್ಯಾವ್ ಸಫರ್ಡ್ ಇನ್ ಲೈಫ್, ನೋ ಒನ್ ಶುಡ್ ಸಫರ್. ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಯುವರ್ ಅಗ್ರಿಕಲ್ಚರ್ ಶುಡ್ ಬಿ ವಿತ್ ದ ಬೆಸ್ಟ್ ಸೀಡ್ಸ್. ಸೊ ನಾವೇನು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂದರೆ, ಒಂದು ಫಾರ್ಮ್ ಗೇಟ್ ನರ್ಸರಿ. ನಮ್ಮ ತೋಟದ ಬೀಜನೇ ನಾವು ಎರಡೇ ಮಾಡೋದು. ಒಂದು ಅಡಿಕೆ, ಎರಡನೇದು ಸಿ ಇಂಟು ಆರ್ ರೋಬಸ್ಟ. ಇನ್ನು ಕೆಲವು ಟೈಮಲ್ಲಿ ಯಾರಾದರೂ ನಮ್ಮ ಕ್ಲೈಂಟ್ಸ್ ಪೆಪ್ಪರ್ ಕೇಳಿದಾಗ ಒಳ್ಳೆಯ ವೆರೈಟಿ ಸಿಕ್ಕಿದ್ರೆ ಅದನ್ನು ನಾವು ಕೊಡ್ತೀವಿ ಅಷ್ಟೇ. ಅದು ಬಿಟ್ಟು ನಾವು ಬೇರೆ ಮಾಡಲ್ಲ. ಈಗ ನೀವು ತೋಟಕ್ಕೆ ಹೋಗಿ ಬಂದರೆ ನಿಮಗೆ ಗೊತ್ತಿರ್ಬೋದು, ಎರಡೇ ವೆರೈಟಿ ನಾವು ಮಾಡೋದು. ನೀವು ಮೂಲತಃ ನಿಮ್ದೇನು? ಹುಣಸೂರು, ಮೈಸೂರು ಡಿಸ್ಟಿಕ್. ಹುಣಸೂರು ಮೈಸೂರು ಡಿಸ್ಟಿಕ್. ಹಾಂ, ನನಗೆ ಫ್ರೆಂಡು ಇದೊಂದು ಫಾಲೋ ಮಾಡ್ತೀನಿ, ತೋರಿಸ್ತಾ ಈ ಥರ ಅಡಿಕೆ ನಾನು ತೋಟ ಮಾಡಿದ್ದೀವಿ, 2 ಎಕರೆ ಅಡಿಕೆ ಹಾಕಿದ್ದೀವಿ. ಓಕೆ. ಈ ಥರ ಇದೆ. ಮೂಲತಃ ನೀವೇನು ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ? ಎಲೆಕ್ಟ್ರಿಕ್ ಜೊತೆ ಜಮೀನು ಮಾಡಿಕೊಂಡು ಜಮೀನು ಕೃಷಿ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಕೃಷಿ ಮಾಡ್ತಾ ಇದ್ದೀವಿ. ಸೊ ನಾನು ನನ್ನ ವ್ಯೂವರ್ಸಿಗೆ ಏನು ಹೇಳಿದ್ರು ಅಂದರೆ, ಕೃಷಿ ಜೊತೆ ಒಂದಲ್ಲ ಒಂದು ವರ್ಟಿಕಲ್ಸ್ ಇರಬೇಕು. ಹೆಂಗೆ ನೀವು ಮಾಡ್ಕೋತಾ ಇದ್ದೀರಾ ಹಾಗೆ ನೀವು ನಾವು ಹಂಗೆ ಸೇಮ್ ಕೃಷಿ ಮಾಡ್ತಾ ಇರೋದು ಅಷ್ಟೇ. So one beautiful story what we have got to learn is, with agriculture we should have one vertical or one job profile or one talent and skill which we have to develop, because there's a lot of demand for the skillful people and talented people. So we can just check with these youngsters how agriculture has become a passion for everyone, and how people, youngsters have motivated towards agriculture. This is an example. So they have come to take our Arcanite seeds here. So we have been supplying this from last 15 days to Kerala, Tamil Nadu, Hunsur, Mysore, Tumkur, Gubbi, everywhere where there's supplying. But what most important thing, ನೀವು ಈಗ ಏನು ಬಂದ್ರಿ, ನಮ್ದೇನು ಅಂದರೆ ಕಾನ್ಸೆಪ್ಟ್ ಸೀಯಿಂಗ್ ಇಸ್ ಬಿಲೀವಿಂಗ್. ನೀವೆಲ್ಲೋ ಹೋಗಿ ತಗೊಳಕ್ಕಿಂತ ಇಲ್ಲಿ ಏನಿದೆ ಬಂದು ನಮ್ಮ ತೋಟದಲ್ಲಿ ನೋಡಿ ತಗೊಂಡು ಪ್ಲಾಂಟೇಶನ್ ಮಾಡಿರೋದು ಅದನ್ನೇ ನಾನು ಫೀಲ್ ಮಾಡಿದೆ. ನಾನು ಮುಂಚೆನೆ ನೋಡಿದ್ರೆ ಒಳ್ಳೆ ಸೀಡ್ಸ್ ಹಾಕೋದಿತ್ತಲ್ಲ ಅನ್ನೋದು ಅದು ಫೀಲ್ ಆಯ್ತು. ಲಾಸ್ಟ್ ಟೈಮ್ ಈಗ ಪ್ಲಾಂಟೇಶನ್ 3 ಇಯರ್ಸ್ ಆಯ್ತು ಅದು ಮಾಡಿ. ಓಕೆ ಓಕೆ. ಈಗ ಅದು ಆ ಫೀಲ್ ಆಯ್ತು. ಈಗ ರೀಸೆಂಟ್ ಆಗಿ ನನಗೆ ಅದು ಇಲ್ಲ, ನಾನು ಎಲ್ಲೋ ಸೀಡ್ಸ್ ಏನು ಅಂತ ನೋಡಿಲ್ಲ, ಎಲ್ಲೋ ಸಸಿ ಸಿಕ್ತು ತಂದು ಹಾಕಿನಿ. ನಾನು ಮುಂಚೆನೆ ನೋಡಿದ್ರೆ ಒಂದು ಒಳ್ಳೆ ಇದು ಹಾಕೋದಿತ್ತಲ್ಲ ಅನ್ನೋ ಒಂದು ಫೀಲ್ ಬಂತು. ಸೊ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಾ? ಫಾರ್ಮ್ ಗೇಟ್ ನರ್ಸರಿ ಬಗ್ಗೆ, ಸೀಯಿಂಗ್ ಇಸ್ ಬಿಲೀವಿಂಗ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ಅದು ಬಂದು
ಎಲ್ಲರಿಗೂ ಇದ್ರಲ್ಲಿ ಹೆಲ್ಪ್ಫುಲ್ ಆಗತ್ತಲ್ವಾ ಎಲ್ಲ ಕೃಷಿಕರಿಗೂ ಇಲ್ಲಿ ಬಂದು ನೋಡ್ಬಿಟ್ಟು ತೋಟ ನೋಡಿ ಎಲ್ಲ ಫಸಲು ಹೆಂಗಿದೆ ಏನು ಎತ್ತ ಯಾವ ತರ ಮಾಡ್ಯಾರೆ ಅನ್ನೋದನ್ನೆಲ್ಲ ನೋಡಿ ತಗೊಂಡೋದಾಗ ನಮ್ಗೊಂದು ಪ್ಲಾನ್ ಬರುತ್ತೆ ಈ ತರ ಎಲ್ಲ ಈ ತರ ಮಾಡ್ಬೋದು ನಾವು ಏನಾದ್ರು ಈ ತರ ಎಡವಟ್ ಮಾಡ್ಕೊಂಡಿದ್ರೆ ಅದನ್ನ ಈ ತರ ಸರಿ ಮಾಡ್ಕೋಬಹುದು ಅನ್ನೋದು ಒಂದು ಐಡಿಯಾ ಬರುತ್ತೆ. ನಿಮ್ಮ ಅನಿಸಿಕೆ ಕರೆಕ್ಟಾ? ಯಾಕಂದ್ರೆ ಬರೀ ಅಡಿಕೆ ಮಾತ್ರ ಬೇಡ ಅನ್ಕೊಂಡ್ರೆ ಬಂದು ನೋಡಿ ಕಾಫಿ ಬೆಳೆಯಬಹುದು ಅನ್ನೋ ಹತ್ರ ನೋಡಿ ಬಂದು ನೀರಾವರಿ ಇದ್ರೆ ನೀವು ಕಾಫಿನ ಬೆಳಿತೀರಿ. ನೀರಿರ್ಬೇಕು, ನೀರಿದೆ. ನೀರಿದ್ರೆ ನೀವು ಬೆಳಿಬೋದು. ಬನ್ನಿ ಇನ್ನೊಂದೆರಡು ಸತಿ ಬನ್ನಿ, ವರ್ಷಕ್ಕೊಂದು 3 ಸತಿ ಬನ್ನಿ. ನಮ್ಮ ಸ್ಟಾಫ್ ಹೇಳ್ಕೊಡ್ತಾರೆ. ಸೊ ಈಗ ನಮ್ಮ ಎನ್ವಿರಾನ್ಮೆಂಟ್ ನೀವು ನೋಡಿದ್ದೀರಾ, ನಮ್ಮ ಕಲ್ಚರ್ ನೀವು ನೋಡಿದ್ದೀರಾ. ನಾನು ಒಂದೇ ಹೇಳೋದು, ಕೃಷಿಯೇ ನಮ್ಮ ಸಂಸ್ಕೃತಿ. ಅಗ್ರಿಕಲ್ಚರ್ ಇಸ್ ಆ ಕಲ್ಚರ್. ಸೊ ಇನ್ ಆ ಕಲ್ಚರ್ ವಿ ಹ್ಯಾವ್ ಟು ಶೇರ್ ಥಿಂಗ್ಸ್. ಬರೀ ನಮ್ಮಷ್ಟಕ್ಕೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ್ಯಂಡ್ ಇದರಲ್ಲಿ ಏನಿದೆ, ಇಟ್ ಶುಡ್ ಬಿ ಬೋತ್ ಸೈಡ್ ವಿನ್ನಿಂಗ್ ಸಿಚುಯೇಷನ್ಸ್ ಇರ್ಬೋದು. ನಿಮಗೆ ನೀವು ಇವತ್ತು ಸೀಟ್ ತಗೊಂಡೋಗಿ ನಿಮಗೆ ಒಳ್ಳೇದಾದರೆ ಆ ಬ್ಲೆಸ್ಸಿಂಗ್ಸ್ ನಮ್ಮ ಮನೆಗೆ, ಪ್ಲಸ್ ನಾವು 1-2 ಪೈಸಾ ದುಡ್ಡು ನೋಡ್ತೀವಿ ಇದರಿಂದ ಅಷ್ಟೇ. ಎವ್ರಿ ಒನ್ ಶುಡ್ ಪ್ರಾಸ್ಪರ್. ದಿಸ್ ಈಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಈಗ ಎಲ್ಲ ಸೇರಿಕೊಂಡು ನನ್ನೊಂದು ಥಾಟ್ ಪ್ರೋಸೆಸ್, ಆಮೇಲೆ ಒಂದು ಟ್ಯಾಗ್ಲೈನ್ ಇದೆ. ಏನು ಟ್ಯಾಗ್ಲೈನ್ ಅಂದರೆ ಕೃಷಿಯೇ ನಮ್ಮ ಸಂಸ್ಕೃತಿ ಅಂತ. ಇವೆಲ್ಲ ಸೇರಿಬಿಟ್ಟು ಒಂದ್ಸತಿ ಹೇಳಿದ್ರೆ ಎಲ್ಲದಕ್ಕೂ ಎಲ್ಲ ರೈತರಿಗೂ ಉಪಯೋಗ ಆಗಲಿ ಅಂತ ಎಲ್ಲ ನೀವು ಸೇರ್ಬಿಟ್ಟು ನೀವು ಹೇಳ್ಬೇಕು, ಕೃಷಿಯೇ ನಮ್ಮ ಸಂಸ್ಕೃತಿ. ನೀವು ಜೋರಾಗಿ ಹೇಳ್ಬೇಕು, ಕೃಷಿಯೇ ನಮ್ಮ ಸಂಸ್ಕೃತಿ. ಎಸ್, ಥ್ಯಾಂಕ್ ಯು. ಕೃಷಿನ ಯಾರು ಬಿಡ್ಬೇಡಿ. ಕೃಷಿ ಬಿಟ್ರೆ ಜೀವನ ಇಲ್ಲ. ಎಲ್ಲ ಅಲ್ಲಿ ಇಲ್ಲಿ ಹೋಗಿ ದುಡಿಯೋದು ಬದಲು ಇರೋ ಅಲ್ಪ ಸ್ವಲ್ಪ ಜಮೀನಲ್ಲೇ ಆರಾಮ ಮಾಡಿ ನಿಮ್ದಿಯಾಗಿ ಜೀವನ ಸಾಗಿಸಿ. ನಾನು ಹೇಳಿದ್ರೆ 1 ಎಕರೆ ಜಮೀನು ತಗೊಳ್ಳೋದು ಇವತ್ತು $1 million ಡ್ರೀಮ್. ಕೋಟಿ ಕೊಟ್ಟರು ಇವತ್ತು ಸಿಗ್ತಾ ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನಿನ್ನೆ ಒಬ್ರು ಇನ್ವೆಸ್ಟರ್ ಬಂದಿದ್ರು ನಮ್ಮ ತೋಟ ನೋಡ್ಬಿಟ್ಟು, ಸರ್ ಚೆನ್ನಾಗಿದೆ ವಾವ್ ಅದು ಇದು ಹೇಳಕ್ಕಿಂತ ಇಂಗ್ಲೀಷಲ್ಲಿ ಮಾತಾಡಿದ್ರು. 14 ವರ್ಷದಿಂದ 12 ವರ್ಷ ಈ ಮಟ್ಟಕ್ಕೆ ಬರೋಕ್ಕೆ ನೀವು ಜೀವನನೇ ಕೊಡ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ನಾವು ಸೆಲ್ಯೂಟ್ ಮಾಡಬೇಕು. ನಾವು ಹೊರಗಡೆಯಿಂದ ನೋಡೋದಕ್ಕೆ ಚಂದ ಅನ್ಸುತ್ತೆ, ಬಟ್ ಅಲ್ಲಿ ನಿಂತು ಮಾಡೋದು ಇದೆಯಲ್ಲ ಕಷ್ಟ, ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ. ಅದು ಭಾಳ ಕಷ್ಟ ಇದೆ. ಎಷ್ಟು ರಿಸ್ಕ್ ತಗೊಂಡಿರ್ತೀವಿ, ಯಾವ ಟೈಮ್ ಏನು, ಮನೇಲಿ ಏನೇ ಸಮಸ್ಯೆ ಇರ್ಬೋದು, ಫಸ್ಟ್ ಜಮೀನ್ ಹೋಗಿ ಬೆಳೆಗೆ ನೀರಿದೆಯಾ, ಗೊಬ್ಬರ ಇದೆಯಾ, ಏನಿದೆ ಅದನ್ನ ಏನು ನೋಡ್ತೀವಿ, ಅದು ಮೇನ್. ಸೊ ಯು ಗಾಟ್ ಟು ಲರ್ನ್ ಫ್ರಮ್ ದ ಯಂಗಸ್ಟರ್ಸ್ ದಟ್ ವಾಟ್ he said, ಎಷ್ಟಾ ಕಷ್ಟ ಆದರೂ ಕೃಷಿ ಬಿಡಬೇಡಿ ಅಂತ. ಸೊ ಲೆಟ್ಸ್ ಆಲ್ ಮೂವ್ ಟುವರ್ಡ್ಸ್ one aim, one goal, one objective. Let's not leave agriculture, because agriculture is our culture. So let's meet on the next blog. Thank you one and all. Please, who have not liked my videos, please like the videos, please share the videos, and please do not forget to comment on the videos. We need your support. If your support is there, we'll prosper. So thank you one and all.